ಈ ದಿನ ಕರ್ನಾಟಕ ರಾಜ್ಯದಲ್ಲಿ ಯುವ ಶಕ್ತಿ ಆಶಾಕಿರಣ ಅಂತ ಹೇಳಿದಂತ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡಿದ್ದಾರೆ. ಅವರ ಶಕ್ತಿ ಇವತ್ತಿನ ದಿವಸ ಅವರಿಗೆ ದೇವರು ವರ ಕೊಟ್ಟಿದ್ದಾರೆ. ಅವರು ಎಷ್ಟು ಕಷ್ಟಪಟ್ಟು ಪಕ್ಷ ಸಂಘಟನೆ ಮಾಡಿ ಯುವಕರನ್ನೆಲ್ಲ ಬೆಳೆಸಿ ಈ ಮಟ್ಟಕ್ಕೆ ಬಂದಿರ್ತಾರೆ. ಅವರು ಪಟ್ಟಿರೋ ಶ್ರಮಕ್ಕೆ ಇವತ್ತು ದೇವರು ಪ್ರತಿಫಲ ಕೊಟ್ಟಿರ್ತಾರೆ. ಈ ಅಧಿಕಾರದಲ್ಲಿ ಅವರು ಎಂದು ಯಾವ ಮುಖ್ಯಮಂತ್ರಿಗಳು ನಡೆಸಿದಂತ ಅಧಿಕಾರ ರಾಜ್ಯಭಾರವನ್ನ ಕರ್ನಾಟಕ ರಾಜ್ಯಕ್ಕೆ ಕೊಡ್ತಾರೆ ಅಂತ ನಾವು ಆಶಿಸ್ತಾ ಕಾಂಗ್ರೆಸ್ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಇವತ್ತಿನ ದಿವಸ ಮೊದಲನೇದಾಗಿ ಡಿ.ಕೆ. ಶಿವಕುಮಾರ್ಗೆ ಅಭಿನಂದನೆಗಳನ್ನು ಮಹಿಳಾ ಕಾಂಗ್ರೆಸ್ ಕಡೆಯಿಂದ ತಿಳಿಸ್ತೇನೆ. ಹಾಗೂ ಇದೊಂದು ಸೃಷ್ಟೀಕರಣ, ನಮ್ಮ ಕಾಂಗ್ರೆಸ್ ಪಕ್ಷ ಒಬ್ಬ ಕಾರ್ಯಕರ್ತರನ್ನು ಗುರುತಿಸುತ್ತೆ ಅಂತ ಒಂದು ನಂಬಿಕೆ ಬಂದಿದೆ ಎಲ್ರಿಗೂ ಜನರಲ್ಲಿ. ಒಬ್ಬ ಕಾರ್ಯಕರ್ತನಾಗಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ, ಆಮೇಲೆ ಸ್ಟೂಡೆಂಟ್ಗಳಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿ 27ನೇ ವರ್ಷಕ್ಕೆ ಒಂದು ಶಾಸಕರಾಗಿ 27ನೇ ವರ್ಷಕ್ಕೆ ಸಚಿವರಾಗಿರುವ ನಮ್ಮ ಡಿ.ಕೆ. ಶಿವಕುಮಾರ್ ಇಷ್ಟ ಎತ್ತರಕ್ಕೆ ಬೆಳೀತಾರೆ ಅಂದ್ರೆ, ಹಾಗೂ ಪಕ್ಷದಲ್ಲಿ ಅವ್ರನ್ನು ಗುರುತಿಸಿದ್ದಾರೆ ಅಂದ್ರೆ ಅವರ ಒಂದು ವರ್ಚಸ್ಸು ಕಾರಣ. ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬರಿಗೂ ಕಷ್ಟಪಟ್ಟವರಿಗೆ ಪ್ರತಿಫಲ ಸಿಕ್ಕುತ್ತೆ ಅಂತ ಇದು ಒಂದು ಉದಾಹರಣೆ. ಕಷ್ಟಪಟ್ಟು ಬೂತ್ ಲೆವೆಲ್ ಇಂದ ಅವರು ಕಷ್ಟಪಟ್ಟಿದ್ದಾರೆ, ಬೂತ್ ಲೆವೆಲ್ ಇಂದ ಅವರು ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ನಲ್ಲಿ ಕಷ್ಟಾರ್ಜಿತ ಎಲ್ಲೂ ಹೋಗಲ್ಲ, ಯಾವತ್ತೋ ಒಂದ್ ದಿವಸ ಪ್ರತಿಫಲ ಸಿಕ್ಕುತ್ತೆ ಅಂತ ಇವತ್ತು ಉದಾಹರಣೆಯಾಗಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಅವ್ರಿಗೆ ಎಂತ ಕಷ್ಟಗಳೇ ಕೊಟ್ರು ಪಕ್ಷ ಬಿಟ್ಟು ಬರ್ಲಿ ಅಂತ ಎಲ್ರಿಗೂ ಗೊತ್ತಿರ್ಬೋದು. ಜೈಲ್ಗೆ ಹಾಕ್ಸಿದ್ರು, ಆಗ್ಲೂ ಸಹ ಒಬ್ಬ ಬಂಡೆ ತರ ನಿಂತು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರಾಗಿ ಪ್ರತಿಪಾದಿಸಿದ್ರು. ಅದೇ ರೀತಿ ಇವತ್ತಿನ ದಿವಸ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ. ಇದೊಂದು ಹಬ್ಬದ ವಾತಾವರಣ ಇದೆ ಕರ್ನಾಟಕ ಸರ್ಕಾರದಲ್ಲಿ. ಅವರು ಒಳ್ಳೆ ಕೆಲಸಗಳನ್ನು ಮಾಡುತ್ತಾರೆ. ಚಿಕ್ಕಬಳ್ಳಾಪುರ ನಿರಂತರ ಸುದ್ದಿಗಾಗಿ ಪಾಲಾರ್ ಪತ್ರಿಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.